ತುಮಕೂರು ನಗರದ ಆರ್ಟಿಒ ಕಚೇರಿ ಬಳಿ ಇರತಕ್ಕಂಥ ವರಪ್ರದ ವೀರಾಂಜನೇಯ ಸ್ವಾಮಿ ದೇಗುಲದಲ್ಲಿ ಈ ದಿನ ಶ್ರೀರಾಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸತಕ್ಕಂತಹದ್ದು. ಇಂದು ನಾಡಿನೆಲ್ಲೆಡೆ ಸಂಭ್ರಮದಿಂದ ಶ್ರೀರಾಮನವಮಿ ಆಚರಣೆಯನ್ನು ಮಾಡಲಾಗಿದೆ. ಸುಮಾರು 40 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಭಕ್ತರು ತುಮಕೂರು ನಗರದ ಆರ್ಟಿಒ ಕಚೇರಿ ಬಳಿ ಇರತಕ್ಕಂಥ ಈ ಒಂದು ದೇಗುಲ ವರಪ್ರದ ವೀರಾಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಮುಂಜಾನೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆ ಸೇವೆಗಳನ್ನು ಕೂಡ ನಡೆಸಲಾಗಿದೆ. 12 ಗಂಟೆ ಮೇಲೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗವನ್ನು ಕೂಡ ನಡೆಸಿರ್ತಕ್ಕಂತಹದ್ದು. ಹೆಸರು ಬೇಳೆ ಪಾನಕ ಮತ್ತು ಮಜ್ಜಿಗೆ ಪ್ರಸಾದದ ವಿನಿಯೋಗವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರತಕ್ಕಂತಹದ್ದು. ತುಮಕೂರು ನಗರದ ಆರ್ಟಿಒ ಕಚೇರಿ ಬಳಿ ಇರತಕ್ಕಂಥ ವೀರಾಂಜನೇಯ ಸ್ವಾಮಿ ದೇಗುಲ ಅಂತ ಹೇಳಿದ್ರೆ ಭಕ್ತಾದಿಗಳಿಗೆ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಸಾಕಷ್ಟು ಏನು BH ರೋಡಲ್ಲಿರೋದ್ರಿಂದಾಗಿ ಭಕ್ತಾದಿಗಳ ಸಂಖ್ಯೆ ಕೂಡ ಈ ಭಾಗದಲ್ಲಿ ಸಾಕಷ್ಟು ಹೆಚ್ಚಿರುತ್ತೆ. ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಕ್ತಾದಿಗಳು ಶ್ರೀರಾಮನವಮಿಯಲ್ಲಿ, ಹನುಮ ಜಯಂತಿಯಲ್ಲಿ ಬರ್ತಕ್ಕಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇಂದು ವಿಶೇಷವಾಗಿರತಕ್ಕಂಥ ಪೂಜೆ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದ ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಕ್ಕಂತಹದ್ದು. ಸುಮಾರು 40-45 1980 ಇಸ್ವಿಯಿಂದನೂ ಕೂಡ ಈ ಶ್ರೀರಾಮನವಮಿಯ ಮಹೋತ್ಸವದ ಪೂಜಾ ಕಾರ್ಯಕ್ರಮವನ್ನು ವರಪ್ರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿ ವತಿಯಿಂದ ವ್ಯವಸ್ಥೆ ಮಾಡಿಕೊಂಡು ಬಂದಿರುತ್ತಾರೆ. ಈ ದಿನ ಪ್ರಾತಃ ಕಾಲ 5:30ಕ್ಕೆ ಸರಿಯಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ರುದ್ರಾಭಿಷೇಕ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಈ ಎಲ್ಲ ಸೇವೆಗಳು ನಡೆದಿದ್ದು, ಈಗ 12 ಗಂಟೆಗೆ ಸರಿಯಾಗಿ ಸ್ವಾಮಿಗೆ ಮಹಾಮಂಗಳಾರತಿ ಹಾಗೂ 12:30ಕ್ಕೆ ಸರಿಯಾಗಿ ಬರುವಂಥ ಎಲ್ಲ ಭಕ್ತ ಮಹಾಜನಗಳಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಈ ಎಲ್ಲ ಒಂದು ಮಹಾಪ್ರಸಾದವನ್ನು ಶ್ರೀರಾಮ ದೇವರ ಕೃಪೆಯ ಆಶೀರ್ವಾದದೊಂದಿಗೆ ಎಲ್ಲ ಭಕ್ತ ಮಹಾಜನಗಳಿಗೆ ಸ್ವಾಮಿಯ ಸನ್ನಿಧಿಯಲ್ಲಿ ಎಲ್ಲರಿಗೂ ವಿತರಣೆ ಮಾಡಲಾಗುವುದು. ಭಕ್ತರು ಈ ಒಂದು ಮಹಾಪೂಜೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವೀರಾಂಜನೇಯ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವರಪ್ರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿ ವತಿಯಿಂದ ಪ್ರಾರ್ಥನೆ ಮಾಡ್ಕೊತೇವೆ. ಉಪಾಧ್ಯಕ್ಷ ಸಮಿತಿಯ ವತಿಯಿಂದ ಸುಮಾರು 80ನೇ ಇಸ್ವಿಯಿಂದನೂ ಈ ಒಂದು ಕಮಿಟಿ ಈ ಹನುಮ ಜಯಂತಿನ ಆಚರಿಸ್ಕೊಂಬತ್ತಾ ಇದ್ದೀವಿ. ಇದೇ ರೀತಿ ಜನಗಳ ಸಹಕಾರ ಮತ್ತು ಕೃಪಕಟಾಕ್ಷದಿಂದ ನಾವು ಹೆಚ್ಚು ರೀತಿಯಲ್ಲಿ ಸಾರ್ವಜನಿಕರಿಗೆ ಮಜ್ಜಿಗೆ ಮತ್ತು ಹೆಸರುಬೇಳೆ ಪಾನಕವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಸ್ವಾಮಿಯ ಪಾತ್ರಕ್ಕೆ ಕೃಪೆಯಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ನಾವು 5 ಗಂಟೆಗೆ ಸರಿಯಾಗಿ ಅಭಿಷೇಕ ಮತ್ತು ಪೂಜೆಯನ್ನು ಮಾಡಿದ್ದೀವಿ. 12 ಗಂಟೆ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿನಿಯೋಗವನ್ನು